26 जनवरी 2025 को मनाए जा रहे 76वां यौम जमहूरिया के मौके पर अतराफ टीवी उर्दू न्यूज़ की जानिब से तमाम अहले वतन वासियों को मुबारकबाद पेश करते हैं। अतराफ टीवी, हर बात सच के साथ। कर्नाटका गुलबर्गा जिला कांग्रेस कमेटी ऑफिस में 76वां यौम जमहूरिया के मौके पर पंचम खुशाई की गई। इस मौके पर गुलबर्गा जिला इंचार्ज मिनिस्टर प्रियांक खरगे, गुलबर्गा साउथ एमएलए अल्लम प्रभु पाटिल, गुलबर्गा नॉर्थ एमएलए कनीज फातिमा साहिबा, केकेआरडीबी चेयरमैन डॉक्टर अजय धर्म सिंह एमएलए जवर्गी, गुलबर्गा अर्बन डेवलपमेंट अथॉरिटी के चेयरमैन मजहर आलम खान, डीसीसी प्रेसिडेंट और एमएलसी जगदेव गुत्तेदार और बहुत सारे कांग्रेस के लीडर्स और वर्कर्स मौजूद थे। यौम जमहूरिया के मौके पर डीसीसी प्रेसिडेंट जगदेव गुत्तेदार एमएलसी ने यौम जमहूरिया के ताल्लुक से अपने तासुरात पेश किए। तो आइए देखते हैं तफसीली रिपोर्ट। ब्यूरो रिपोर्ट, अतराफ टीवी उर्दू न्यूज़। राष्ट्रगीत शुरू करेंगे। जन अधिनायक जय है भारत भाग्य विधाता, पंजाब सिंध गुजरात मराठा द्राविड़ उत्कल गंगा, विंध्य हिमाचल यमुना गंगा, उच्छल जल सितरंगा, तब शुभ नामे जागे, तब शुभ आशीष मागे, गाए तब जय गाता, जन गण मंगल दायक जय है भारत भाग्य विधाता, जय है जय है जय है जय 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 है। आजाद हिंद जिंदाबाद। धन वंदे मातरम शुरू करेंगे। वंदे मातरम, वंदे मातरम, सुजलाम सुफलाम मलयज, वंदे मातरम, शुभ्रजोत्स्ना पुलकितयामिनी, पुल्लकुसुमिता द्रुमदल शोभिनी, सुहासिनी सुमधुर भाषिणी, सुखदा वरदा मातरम, वंदे मातरम, वंदे मातरम। जैसे थे ध्वजगीत शुरू करेंगे। विजय विश्व तिरंगा प्यारा झंडा ऊंचा रहे हमारा, प्रेम सुधा बरसाने वाला, वीरों को हर्षाने वाला, मातृभूमि का तन मन सारा, झंडा ऊंचा रहे हमारा। ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರೇ, ತಮ್ಮೆಲ್ಲರಿಗೂ ನಾನು ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೊಡ್ತೇನೆ। ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಸಾಕಷ್ಟು ಶ್ರಮ ವಹಿಸಿ ನಮಗೆ ಸ್ವಾತಂತ್ರ್ಯವನ್ನು ದೊರಕಿಸಿಕೊಟ್ಟಿದ್ದಾರೆ।
ಆದರೆ ಸ್ವಾತಂತ್ರ್ಯವಾದ ನಂತರ ನಮ್ಮದೇ ಆದಂತ ಒಂದು ಸಂವಿಧಾನ ಇರಲಿಲ್ಲ. ಅದಕ್ಕೋಸ್ಕರ ನಮ್ಮ ನಾಯಕರಾದಂಥ ಎಲ್ಲರೂ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಮತ್ತು ಡಾಕ್ಟರ್ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನ ರಚನಾ ಸಮಿತಿಯನ್ನು ರಚಿಸಿ ಅವರಿಗೆ ಅದರ ಉಸ್ತುವಾರಿಯನ್ನು ಕೊಟ್ಟಿದ್ದ. ಆದರೆ ಸನ್ಮಾನ್ಯ ಶ್ರೀ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೇರೆ ಬೇರೆ ದೇಶಗಳ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ಒಂದು ಒಳ್ಳೆಯ ಸಂವಿಧಾನವನ್ನು ನಮಗೆ ಕೊಟ್ಟಿದ್ದಾರೆ. ಅಂತ ಸಂವಿಧಾನ ಕೊಟ್ಟಂತ ಸನ್ಮಾನ್ಯ ಶ್ರೀ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನಾವು ಈ ಸಂದರ್ಭದಲ್ಲಿ ನೆನೆಯಲೇಬೇಕಾಗ್ತದೆ, ಅವರಿಗೆ ಗೌರವ ಸೂಚಿಸಬೇಕಾಗ್ತದೆ. ಅಂತ ಒಬ್ಬ ನಾಯಕರು ನಮಗೆ ಒಳ್ಳೆಯ ಸಂವಿಧಾನ ಕೊಟ್ಟಿದ್ದಾರೆ. ಮತ್ತು ಈ ದೇಶದಲ್ಲಿ ಯಾವುದೇ ಪುಸ್ತಕಗಳ ಇದ್ದರೂ ಕೂಡ, ಯಾವುದೇ ಧರ್ಮದ ಗ್ರಂಥಗಳಿದ್ದರೂ ಕೂಡ ನ್ಯಾಯ ಒದಗಿಸಿ ಕೊಡ್ತಕ್ಕಂಥ ಇದು ನಮ್ಮ ಸಂವಿಧಾನ ಒಂದೇ. ಈ ಸಂವಿಧಾನ ಮೇಲೆ ನಡೆಯೋದು ರಾಜಕೀಯ ಎಲ್ಲಾನು ಕೂಡ. ಆ ಸಂವಿಧಾನ ಇದ್ದರೆ ನಾವೆಲ್ಲರೂ ಸುರಕ್ಷತೆಯಿಂದ ಇರ್ತೇವೆ. ಈ ದೇಶದಲ್ಲಿ ಬಿಜೆಪಿ ಬಂದ ನಂತರ ಕೋಮುವಾದಿ ಸಂಘಟನೆಗಳು ಹುಟ್ಟಿಕೊಳ್ತಾ ಇದ್ದೇವೆ ಮತ್ತು ಅಲ್ಲಿ ಜಗಳ ಹಚ್ಚತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ. ಇದರಂತೆ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಂತೆ ನಮ್ಮ AICCಯ ಅಧ್ಯಕ್ಷರು ಆದಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು 371 ಕಲಂ ಜೆ ತಿದ್ದುಪಡಿ ಮಾಡಿ ಈ ಭಾಗಕ್ಕೆ ಒಂದು ಒಳ್ಳೆಯ ತಿದ್ದುಪಡಿ ಮಾಡಿ ಒಳ್ಳೆಯ ಈ ಭಾಗದ ಜನರಿಗೆ ಒಳ್ಳೆಯ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾವು ಎಂದೂ ಮರೆಯಬಾರದು. ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಧರ್ಮ್ ಸಿಂಗ್ ಸಾಹೇಬರು ಅವರ ಪ್ರಯತ್ನ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಯಾವಾಗಲೂ ಅಭಿವೃದ್ಧಿ ಪರ ಕೆಲಸ ಮಾಡಿದಂತ ಒಬ್ಬ ನಾಯಕರು. ಧರ್ಮ್ ಸಿಂಗ್ ಸಾಹೇಬರು ಮುಖ್ಯಮಂತ್ರಿಯಾಗಿ ಕೂಡ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಈ ಭಾಗದಲ್ಲಿ ನಮ್ಮ AICC ಅಧ್ಯಕ್ಷರು ಇಲ್ಲಿಂದ ಲೋಕಸಭೆಯ ಎಲೆಕ್ಟ್ ಆಗಿ ಹೋದ ಮೇಲೆ ಮಂತ್ರಿಗಳಾದ ಮೇಲೆ ಸಾಕಷ್ಟು ಅಭಿವೃದ್ಧಿ ಪರ ಕೆಲಸ ಮಾಡಿದ್ದಾರೆ. ರೈಲ್ವೆಯಲ್ಲಿ 9 ತಿಂಗಳಿದ್ದರು ಕೂಡ ಅವರೇ ಆದಂತ ಛಾಪನ್ನು ಇಲ್ಲಿ ಮೂಡಿಸಿದ್ದಾರೆ. ಸಾಕಷ್ಟು ರೈಲ್ವೆ ಬ್ರಿಡ್ಜ್ಗಳು ಸಾಕಷ್ಟು, ಯಾಕಂದ್ರೆ ಇನ್ನೂ ಆಗ್ತಿರ್ಲಿಲ್ಲ. ನಮ್ಮ ಗುಲ್ಬರ್ಗ ರೈಲ್ವೆ ಸ್ಟೇಷನ್ ಕೂಡ ಯಾವ ರೀತಿ ಮಾಡಿದ್ದಾರೆ ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ನಮಗೆ ಒಂದು ಗರ್ವದ ವಿಷಯ ಏನಂದ್ರೆ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು AICC ಅಧ್ಯಕ್ಷರಾದ ಮೇಲೆ ಮಹಾತ್ಮ ಗಾಂಧಿ ಅವರು ಅಧ್ಯಕ್ಷರಾದ ಬೆಳಗಾವಿಯಲ್ಲಿ ಅಧಿವೇಶನ ಏನು ಮಾಡಿದ್ರು, 100 ಅಧಿವೇಶನದ ಇಲ್ಲಿ ನಮ್ಮ AICC ಅಧ್ಯಕ್ಷರು 100 ಅಧಿವೇಶನದಲ್ಲಿ ಈಗ ಅವರು AICC ಅಧ್ಯಕ್ಷರಾಗಿದ್ದಾರೆ. ಅವರ ಹೆಸರು ಚಿರಋಣಿಯಾಗಿರುತ್ತದೆ. ಯಾಕಂದ್ರೆ ಈ ಅವಕಾಶ ಯಾರಿಗೂ ಸಿಕ್ಕಿರಲಿಲ್ಲ. ಆದರೆ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಸಿಕ್ಕಿದೆ. ಅವರು ಅಲ್ಲಿ ಬೆಳಗಾವಿಯಲ್ಲಿ ಅಧಿವೇಶನದಲ್ಲಿ ಭಾಗವಹಿಸಿ ಮತ್ತು ಅಲ್ಲಿ ಗಾಂಧಿ ಸ್ಟ್ಯಾಚ್ಯೂ ಕೂಡ ಅಲ್ಲಿ ನಮ್ಮ ಸುವರ್ಣಸೌಧದಲ್ಲಿ ಅವರ ಕೈಯಿಂದನೇ ಉದ್ಘಾಟನೆ ಆಗಿದೆ. ಅಂತ ಒಬ್ಬ ನಾಯಕರು ನಮ್ಮ ಗುಲ್ಬರ್ಗ ಹೆಮ್ಮೆಯ ವಿಷಯ. ಅಂತ ಒಬ್ಬ ನಾಯಕರು ಇಲ್ಲಿಂದ ನಮ್ಮ AICC ಅಧ್ಯಕ್ಷರಾಗಿ ಇಷ್ಟು 100 ಮಹಾತ್ಮ ಗಾಂಧಿ ಅವರ ಇದರಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ನೀವೆಲ್ಲರೂ ಇಡೀ ದೇಶದ ಜನರು ಕೂಡ ಅಲ್ಲಿಗೆ ಬಂದಿದ್ದು. ಅಂತ ಒಬ್ಬ ನಾಯಕರು ನಮ್ಮ ಈ ಭಾಗದಿಂದ ಹೋಗಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಅಂತ ನಾಯಕರ ನೇತೃತ್ವದಲ್ಲಿ ನಾನು ಕೂಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ, ಅವರು AICC, ನಾನು ಗುಲ್ಬರ್ಗ ಜಿಲ್ಲೆಯ ಅಧ್ಯಕ್ಷನಾಗಿದ್ದು ಕೂಡ ನನಗೂ ಒಂದು ಹೆಮ್ಮೆಯ ವಿಷಯನೇ. ಅವರು AICC ಅಧ್ಯಕ್ಷರಾದರು ಮತ್ತು 130 ಪರ ಇರ್ತಕ್ಕಂಥ ನಾಯಕರು ನಮ್ಮ ಭಾಗದಲ್ಲಿದ್ದಾರೆ. ನಾನು ಯಾಕಂದ್ರೆ ಇನ್ನೂ ಮಂತ್ರಿಗಳು ಹೆಚ್ಚಿಗೆ ಪೊಲೀಸ್ ಗೌಂಡಿಗೆ ಹೋಗೋರಿದ್ರೆ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ತಮ್ಮೆಲ್ಲರಿಗೆ ನಾನು ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಮತ್ತೊಮ್ಮೆ ಕೋರಿ ಈಗ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ್ ಎಂಬ ಒಂದು ಕಾರ್ಯಕ್ರಮ ನಮ್ಮ AICC ಅಧ್ಯಕ್ಷರು ಕೊಟ್ಟಿದ್ದಾರೆ. ಯಾಕಂದ್ರೆ ಸಂವಿಧಾನ ಉಳಿದ್ರೆ ನಾವೆಲ್ಲರೂ ಉಳಿತೇವೆ. ಅದಕ್ಕೋಸ್ಕರ ಸಂವಿಧಾನ ನಮ್ಗೆ ಉಳಿಸ್ತದೆ. ಅದಕ್ಕೋಸ್ಕರ ನಾವು ಸಂವಿಧಾನ ಉಳಿಸ್ತಕ್ಕಂಥ ಕೆಲಸ ಎಲ್ಲರೂ ಮಾಡಬೇಕು ಅಂತ ನಾನು ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡಿಕೊಂಡು 4 ಮಾತು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. अतराफ टीवी, हर बात सच के साथ।
इस न्यूज को स्पॉन्सर किया है SAR फैंटेसी वाटर पार्क, सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क। आप भी आइए, सबको लाइए। SAR फैंटेसी वाटर पार्क। Address Beedna Kapur near Gaushavali Dargah, KGF, Karnataka. Contact details 9483444290 9480107826.